ಪ್ರಾಚೀನ ಪರಂಪರೆ, ಭವ್ಯ ಇತಿಹಾಸ ಹೊಂದಿರುವಂಥ ವೀರಶೈವ ಲಿಂಗಾಯತ ಧರ್ಮ ಪರಂಪರೆಯ ಗುರುಸ್ಥಾನದಲ್ಲಿರುವಂಥ ಜಂಗಮ ಸಮಾಜ ಸಂಸ್ಕೃತಿ, ಸಂಸ್ಕಾರ, ಸದ್ಭಾವನೆ ಸಮಾಜ ಕಟ್ಟುವಲ್ಲಿ ಸದಾ ಮುಂಚೂಣಿಯಲ್ಲಿರುವಂಥದ್ದು. ಆದರೆ ಆರ್ಥಿಕವಾಗಿ ಬಹಳ ತೀರ ಕೆಟ್ಟದಂಥ ಪರಿಸ್ಥಿತಿಯಲ್ಲಿ ಜೀವನ ನಡೆಸುವಂಥ ಸ್ಥಿತಿ ಇದೆ. ಹೀಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕೂಡಲೇ ಜಂಗಮ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡೋದರ ಮೂಲಕ ಈ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಹೊಸ ನಾಂದಿಯನ್ನು ಹಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಇಡೀ ಸಮಾಜದ ಎಲ್ಲ ಸಮುದಾಯವನ್ನು ಪ್ರೀತಿಸುವಂಥ, ಗೌರವಿಸುವಂಥ, ಪೂಜಿಸುವಂಥ ಸಮುದಾಯ ವೀರಶೈವ ಲಿಂಗಾಯತ ಧರ್ಮ ಪರಂಪರೆ ಗುರು ಪರಂಪರೆಯಿರುವಂಥ ಜಂಗಮ ಸಮುದಾಯದ ತನ್ನದೆಲ್ಲವನ್ನು ಸಮಾಜಕ್ಕೆ ಸಮರ್ಪಣೆ ಮಾಡಿ ಸಮಾಜ ಸೇವೆಯೇ ತನ್ನ ಉಸಿರನ್ನಾಗಿಸಿಕೊಂಡಂಥ ಧರ್ಮ ಜಂಗಮ ಸಮಾಜ. ಇಂಥ ಸಮಾಜದ ಸರ್ವತೋಮುಖ ಸರ್ವಾಂಗೀಣವಾದಂಥ ಅಭಿವೃದ್ಧಿ ಆಗಬೇಕಾಗಿರುವುದು ಅತ್ಯಂತ ಅವಶ್ಯವಾಗಿದೆ. ಹಿಂದೆ ಕಾಲ ಬದಲಾವಣೆ ಆದಂಗೆ ಇವತ್ತಿನ ವರ್ತಮಾನದ ಬದುಕು ನಡೆಸುವಂಥದ್ದು ಜಂಗಮ ಸಮುದಾಯಕ್ಕೆ ಅತ್ಯಂತ ಕಷ್ಟಕರ ಸಾಧ್ಯವಾಗಿದೆ. ಪೌರೋಹಿತ್ಯವನ್ನೇ ನಂಬಿ, ಅರ್ಚನೆ ನಂಬಿ, ಅರ್ಪಣೆಯನ್ನೇ ನಂಬಿ ಬದುಕುವಂಥ ಸಮಾಜ. ಈ ಸಮಾಜಕ್ಕೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಒಂದು ಶಕ್ತಿಯನ್ನು ತುಂಬೋದ್ರ ಮೂಲಕ ಈ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ಮತ್ತು ಮುಂದಿನ ಭವಿಷ್ಯದ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಸವಲತ್ತುಗಳನ್ನು ನೀಡುವಂಥದ್ದು, ಈ ನೆಲದ ಕಾನೂನಿನ ಪ್ರಕಾರ ಸಂವಿಧಾನದ ಆಶಯಡಿಯಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಂತೆ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಜಂಗಮ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಒಂದು ಹೊಸ ಭಾಷೆ ಬರೀಬೇಕು ಅಂತ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ಮತ್ತು ರಾಜ್ಯದ ಎಲ್ಲ ನಾಯಕರಲ್ಲಿ, ಎಲ್ಲ ಪಕ್ಷದ ನಾಯಕರಲ್ಲಿ, ಎಲ್ಲ ಶಾಸಕರಲ್ಲಿ, ಮಂತ್ರಿಗಳಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ನಿನ್ನೆ ಪ್ರಪ್ರಥಮ ಬಾರಿಗೆ ಇತಿಹಾಸದಲ್ಲಿ ಸದನದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರು ಅದರ ಕುರಿತು ಧ್ವನಿ ಎತ್ತಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮೂಲಕ ಎಲ್ಲ ಮಂತ್ರಿಗಳು, ವೀರಶೈವ ಲಿಂಗಾಯತ ಸಮುದಾಯ ಸೇರಿದಂತೆ ಎಲ್ಲ ಮಂತ್ರಿಗಳು, ಶಾಸಕರು ಒಕ್ಕೂರಿನಿಂದ ಈ ಸಮಾಜದ ಪರಿಸ್ಥಿತಿ ಎಲ್ರಿಗೂ ಗೊತ್ತಿದೆ. ಎಷ್ಟು ಕಡು ಬಡತನದಲ್ಲಿ ಈ ಸಮಾಜ ಜೀವನ ಮಾಡ್ತಾಯಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಹೀಗಾಗಿ ಅವರಿವರೆನ್ನದೆ ಎಲ್ಲರೂ ಒಂದಾಗಿ ನಿಂತು ಈ ಸಮಾಜಕ್ಕೆ ಒಂದಿಷ್ಟು ಸವಲತ್ತುಗಳನ್ನು ಕಲ್ಪಿಸಬೇಕು ಅಂತೇಳಿ ವಿನಂತಿ.